ಹಲೋ ನಮಸ್ತೆ ಆಲ್ ದ ಸ್ಟೂಡೆಂಟ್ಸ್ ಅಂಡ್ ದ ಪೇರೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಎಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಎಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ ಎಲ್ಲಾ ಸ್ಟೂಡೆಂಟ್ಸ್ ಗಳಿಗೆ ಮತ್ತೆ ಪೇರೆಂಟ್ಸ್ ಗಳಿಗೆ ನಿನ್ನೆ ನಾನು ಹೇಗಿದ್ರು ಕಾಮಿಡ್ ಕೇದು ಆಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಅಂದ್ರೆ ಏನು, ಆಕ್ಸೆಪ್ಟ್ ಅಂಡ್ ಫ್ರೀಸ್ ಅಂದ್ರೆ ಏನು, ರಿಜೆಕ್ಟ್ ಅಂಡ್ ಅಪ್ಗ್ರೇಡ್ ಅಂದ್ರೆ ಏನು, ರಿಜೆಕ್ಟ್ ಅಂಡ್ ವಿಡ್ರಾ ಅಂದ್ರೆ ಏನು ಅನ್ನೋ ಎಲ್ಲಾ ಚಾಯ್ಸ್ ಗಳ ಬಗ್ಗೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನೀವು ಇನ್ನೂ ಕೂಡ ಅದನ್ನ ವಾಚ್ ಮಾಡದೇ ಇದ್ರೆ ನಮ್ಮ ಪ್ಲೇ ಲಿಸ್ಟ್ ಅಲ್ಲಿ ಇದೆ, ದಯವಿಟ್ಟು ವಾಚ್ ಮಾಡಿ. ಬೇಕಾದ್ರೆ ಅದರದ್ದು ಲಿಂಕ್ ನ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ಯಾರ್ಯಾರು ಕಾಮಿಡಿಗೆ ಎಕ್ಸಾಮ್ ಅನ್ನ ಬರ್ದಿದ್ದೀರಾ, ಏನು ಆಕ್ಸೆಪ್ಟ್ ಅಂಡ್ ಫ್ರೀಸ್ ಅಂದ್ರೆ ಏನು, ಆಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಅಂದ್ರೆ ಏನು, ರಿಜೆಕ್ಟ್ ಅಂಡ್ ಅಪ್ಗ್ರೇಡ್ ಅಂದ್ರೆ ಏನು, ರಿಜೆಕ್ಟ್ ಅಂಡ್ ವಿಡ್ರಾ ಅಂದ್ರೆ ಏನು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಹಿಂದಿನ ವಿಡಿಯೋದಲ್ಲಿ ಕೊಟ್ಟಿದ್ದೇನೆ. ಈ ವಿಡಿಯೋದಲ್ಲಿ ನೀವು KCET ಗೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರೆ, KEA ಥ್ರೂ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಥ್ರೂ ಆಗ್ತಾ ಇರುವಂತಹ KCET ಕೌನ್ಸಿಲಿಂಗ್ ಗೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರೆ ಯಾವ ಯಾವ ರೌಂಡ್ಸ್ ಗಳಿರುತ್ತೆ. KCET ಅಲ್ಲಿ ಇರೋದು 3 ರೌಂಡ್ಸ್, ರೌಂಡ್ 1, ರೌಂಡ್ 2, ರೌಂಡ್ 3 ಇರೋದು 4 ಚಾಯ್ಸ್, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4. ಇದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ. ನೀವು ಚಾಯ್ಸ್ 1 ಮಾಡಿದ್ರೆ ಏನಾಗುತ್ತೆ, ಚಾಯ್ಸ್ 2 ಮಾಡಿದ್ರೆ ಏನಾಗುತ್ತೆ, ಚಾಯ್ಸ್ 3 ಮಾಡಿದ್ರೆ ಏನಾಗುತ್ತೆ, ಚಾಯ್ಸ್ 4 ಮಾಡಿದ್ರೆ ಏನಾಗುತ್ತೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ಕೊಡ್ತೇನೆ. ಎಲ್ರಿಗೂ ತಿಳಿದಿರೋ ಹಾಗೆ ಇದರಲ್ಲಿ KCET ಅಲ್ಲಿ 4 ರೌಂಡ್ಸ್ ಆಫ್ ಕೌನ್ಸಿಲಿಂಗ್ ಇರೋದಿಲ್ಲ. ಕಾಮಿಡಿಯಲ್ಲಿ 4 ರೌಂಡ್ಸ್ ಆಫ್ ಕೌನ್ಸಿಲಿಂಗ್ ಇರುತ್ತೆ, 4 ರೌಂಡ್ಸ್ ಆಫ್ ಕೌನ್ಸಿಲಿಂಗ್ ಇರುತ್ತೆ. KCET ಅಲ್ಲಿ ಇರೋದು 3 ರೌಂಡ್ಸ್ ಆಫ್ ಕೌನ್ಸಿಲಿಂಗ್ ಮಾತ್ರ. ರೌಂಡ್ 1, ರೌಂಡ್ 2, ರೌಂಡ್ 3. ದೇರ್ ಆರ್ 4 ಚಾಯ್ಸಸ್. ಕಾಮಿಡಿಯಲ್ಲಿ ಹೇಗೆ ನಿಮಗೆ ಆಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್, ಆಕ್ಸೆಪ್ಟ್ ಅಂಡ್ ಫ್ರೀಸ್, ರಿಜೆಕ್ಟ್ ಅಂಡ್ ಅಪ್ಗ್ರೇಡ್ ಅಂಡ್ ರಿಜೆಕ್ಟ್ ಅಂಡ್ ವಿಡ್ರಾ ಇದೆ ನೋಡಿ, ಅದೇ ರೀತಿ KCET ಅಲ್ಲಿ ನಮಗೆ ಚಾಯ್ಸಸ್ ಅಂತ ಕರೀತಾರೆ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4. ಸೊ ಇದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ಕೊಡ್ತೇನೆ. ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ಲಿಕ್ಕೂ ಮುಂಚೆ ನಮ್ಮ ಏಕಲವ್ಯ 3.0 ಅಂತ ಇದು 1-to-1 ಪರ್ಸನಲ್ ಗೈಡೆನ್ಸ್ ಇರುತ್ತೆ. ಓನ್ಲಿ KCET ಆದ್ರೆ 1999, ಓನ್ಲಿ ಕಾಮಿಡಿಗೆ ಆದ್ರೆ 1999, ಫಾರ್ ಬೋತ್ KCET ಅಂಡ್ ಕಾಮಿಡಿಗೆ ಆನ್ಲೈನ್ ಅಲ್ಲಿ ಆದ್ರೆ 2999. ಇನ್ನು ನಮ್ಮ ಜೊತೆ ನೀವು ಆಪ್ಷನ್ ಎಂಟ್ರಿನ ಮಾಡಬೇಕು ಅಂತ ಆದ್ರೆ ವಿತ್ ಆಪ್ಷನ್ ಎಂಟ್ರಿ ಓನ್ಲಿ KCET ಆರ್ ಓನ್ಲಿ ಕಾಮಿಡಿಗೆ 3999, ಫಾರ್ ಬೋತ್ KCET ಅಂಡ್ ಬೋತ್ ಕಾಮಿಡಿಗೆ 4999. ನೆನ್ಪಿಟ್ಕೊಳ್ಳಿ, ಫಾರ್ ಬೋತ್ ಆಫ್ಲೈನ್ ಇದು ಲಿಮಿಟೆಡ್ ಸೀಟ್ಸ್ ಆಗಿರುತ್ತೆ. ಆನ್ಲೈನ್ ಅಲ್ಲಿ 100 ಸೀಟ್ಸ್, ಆಫ್ಲೈನ್ ಅಲ್ಲಿ 100 ಸೀಟ್ಸ್. ಆಲ್ಮೋಸ್ಟ್ ಹೆಚ್ಚಿನ ಸೀಟ್ಸ್ ಗಳು ಫಿಲ್ ಆಗಿದೆ. ಇನ್ನು ಸ್ವಲ್ಪ ಟೈಮ್ ಅಲ್ಲಿ ಇದು ಕ್ಲೋಸ್ ಆಗುತ್ತೆ. ಅಡ್ಮಿಷನ್ ಆಗಬೇಕು ಅಂತಿದ್ರೆ ಕೆಳಗಡೆ ನಂಬರ್ ನ ಕೊಟ್ಟಿದ್ದೇನೆ, 6362324224 ಅಂತ. ಇದಕ್ಕೆ ನೀವು ಮೆಸೇಜ್ ಅಥವಾ ಕಾಲ್ ಮಾಡಬಹುದು. ಈ ಕೌನ್ಸಿಲಿಂಗ್ ಅಲ್ಲಿ ನಿಮಗೆ ಕಂಪ್ಲೀಟ್ 1-to-1 ಪರ್ಸನಲ್ ಗೈಡೆನ್ಸ್ ಇರುತ್ತೆ. ಓವರ್ ದ ಫೋನ್ ಕಾಲ್ ನಿಮಗೆ ಗೈಡೆನ್ಸ್ ಗಳಿರುತ್ತೆ. ಕಟ್ ಆಫ್ ರ್ಯಾಂಕ್ ನ PDF ಅನ್ನ ಕೊಡ್ತೇವೆ ಸಪರೇಟ್ ಆಗಿ ಕ್ಯಾಟಗರಿ ವೈಸ್. ಅಂಡ್ ಕಂಪ್ಲೀಟ್ಲಿ ನಿಮ್ಮ ರ್ಯಾಂಕಿಗೆ ಸರಿಯಾಗಿ, ನಿಮ್ಮ ಕ್ಯಾಟಗರಿಗೆ ಸರಿಯಾಗಿ, ನಿಮ್ಮ ಬ್ರಾಂಚ್ ಪ್ರಿಫರೆನ್ಸ್ಗೆ ಸರಿಯಾಗಿ, ನಿಮ್ಮ ಲೊಕೇಶನ್ ಪ್ರಿಫರೆನ್ಸ್ಗೆ ಸರಿಯಾಗಿ ಕಾಲೇಜ್ಗಳ ಲಿಸ್ಟ್ ಅನ್ನ ಓವರ್ ದ ಫೋನ್ ಕಾಲ್ ಗೈಡ್ ಮಾಡ್ತೇವೆ. ಇದು ಕಂಪ್ಲೀಟ್ಲಿ ಗೈಡೆನ್ಸ್ ಟಿಲ್ ಇಂಜಿನಿಯರಿಂಗ್ ಅಡ್ಮಿಷನ್. ಜಾಯ್ನ್ ಆಗ್ಬೇಕು ಅಂತಿದ್ರೆ ಇಲ್ಲಿ ನಂಬರ್ ನ ಕೊಟ್ಟಿದ್ದೇನೆ, ಕಾಲ್ ಮಾಡಬಹುದು ಅಥವಾ ಮೆಸೇಜ್ ಮಾಡಬಹುದು. ಈಗ KEA ಸೀಟ್ ಅಲಾಟ್ಮೆಂಟ್ ಓವರ್ ವ್ಯೂ ಅನ್ನ ಹೇಳ್ತೇನೆ ನೋಡಿ. ಕಂಪ್ಲೀಟ್ಲಿ ಇದು ಗವರ್ನಮೆಂಟ್ ಪ್ರಾಸೆಸ್. ಸೀಟ್ ಅಲಾಟ್ಮೆಂಟ್ ಫಾಲೋಸ್ ದ ರೋಸ್ಟರ್ ಸಿಸ್ಟಮ್ ಬೇಸ್ಡ್ ಆನ್ ಅ ಮೆರಿಟ್ ಆರ್ ರ್ಯಾಂಕ್ ಅಂಡ್ ಪ್ರಯಾರಿಟಿ ಆಫ್ ಆಪ್ಷನ್ಸ್ ಎಂಟರ್ಡ್. ಇದು ವೆರಿ ವೆರಿ ಇಂಪಾರ್ಟೆಂಟ್. ನೀವು ಹೇಗೆ ಪ್ರಯಾರಿಟಿನ ಇಟ್ಟಿದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮ್ಮ ರ್ಯಾಂಕ್ ಬೇಸಿಸ್ ಮೇಲೆ ಪ್ಲಸ್ ಅಥವಾ ನಿಮ್ಮ ಮೆರಿಟ್ ಗಳ ಬೇಸಿಸ್ ಮೇಲೆ ನಿಮ್ಗೆ KCET ಎಷ್ಟು ರ್ಯಾಂಕ್ ಬಂದಿದೆ ಅಂಡ್ ನೀವು ಆಪ್ಷನ್ ಎಂಟ್ರಿನ ಹೇಗೆ ಮಾಡಿದ್ದೀರಾ ಅದರ ಬೇಸಿಸ್ ಮೇಲೆ ನಿಮ್ಗೆ ಸೀಟ್ ಅಲಾಟ್ ಆಗೋದು. ಎರಡನೇದು, ಇಲ್ಲಿ ನೀವು ಯಾವುದೇ ರೀತಿಯಾದಂತ KEA ಆಫೀಸಿಗೆ ಹೋಗ್ಬೇಕಂತಿಲ್ಲ. ಈಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅದೊಂದು ಬಿಟ್ರೆ ಅದು ಯಾರಿಗೆ ಕ್ಲಾಸ್ A ಸ್ಟೂಡೆಂಟ್ಸ್ ಗಳನ್ನ ಬಿಟ್ಟು ಉಳಿದಿರೋ ಸ್ಟೂಡೆಂಟ್ಸ್ ಗಳಿಗೆ KEA ಆಫೀಸಿಗೆ ಹೋಗ್ಬೇಕಾಗತ್ತೆ ಫಾರ್ ಡಾಕ್ಯುಮೆಂಟ್ ವೆರಿಫಿಕೇಶನ್. ಅದಾದ ನಂತರ ನಿಮ್ಗೆ ಯಾವುದೇ ರೀತಿಯಾದಂತಹ ಕೌನ್ಸಿಲಿಂಗ್ ಗೆ ನೀವು KEA ಆಫೀಸಿಗೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ನಡೆಸುವಂತ ಮಲ್ಲೇಶ್ವರಂಗೆ ಹೋಗ್ಬೇಕಾದ ಅಗತ್ಯ ಇಲ್ಲ. ಇಲ್ಲಿ ನೀವು ಆಪ್ಷನ್ ಎಂಟ್ರಿನ ಮಾಡೋದು, ಚಾಯ್ಸಸ್ ಅನ್ನ ಮಾಡೋದು, ಚಲನ್ ಡೌನ್ಲೋಡ್ ಮಾಡೋದು, ಪೇಮೆಂಟ್ ಮಾಡೋದು, ಇದೆಲ್ಲದೂ ಕೂಡ KEA ವೆಬ್ ಪೋರ್ಟಲ್ ಅಲ್ಲಿ ಮಾತ್ರ. ನೀವೆಲ್ಲಿಗೂ ಹೋಗ್ಬೇಕಾದ ಅಗತ್ಯ ಇಲ್ಲ. ಒನ್ಸ್ ಆಫ್ಟರ್ ನಿಮ್ಗೆ ಸೀಟ್ ಅಲಾಟ್ಮೆಂಟ್ ಆದ್ಮೇಲೆ ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡೋದು, ದಟ್ಸ್ ಇಟ್. ಅರ್ಥ ಆಯ್ತಾ? ಅದಾದ್ಮೇಲೆ ಮೂರನೇದು ಸೀಟ್ ಮ್ಯಾಟ್ರಿಕ್ಸ್. ಇದಿವಾಗ ಈ ಮಂತ್ ಎಂಡ್ ಅಥವಾ ನೆಕ್ಸ್ಟ್ ಮಂತ್ ಬಿಗಿನಿಂಗ್ ಅಲ್ಲಿ ರಿಸಲ್ಟ್ ಬರಬಹುದು. ರಿಸಲ್ಟ್ ಬಂದ ಒಂದು 10-15 ಡೇಸ್ ಅಲ್ಲಿ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಅಂತ ರಿಲೀಸ್ ಮಾಡ್ತಾರೆ. ಆವಾಗ ನಿಮ್ಗೊಂದು ಐಡಿಯಾ ಬರುತ್ತೆ ಯಾವ ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಸೀಟ್ಸ್ ಇದೆ, ಯಾವ ಯಾವ ಕ್ಯಾಟಗರಿಗೆ ಎಷ್ಟು ಸೀಟ್ಸ್ ಇದೆ, ಎಷ್ಟು ಕಾಲೇಜಸ್ ಗಳಿದೆ, ಎಲ್ಲದ್ರದ್ದು ಐಡಿಯಾ ಬರುತ್ತೆ. ಅದಾದ್ಮೇಲೆ ಸ್ವಲ್ಪ ದಿನದ ನಂತರ ನಿಮ್ಗೆ ಆಕ್ಚುಯಲ್ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ರಿಲೀಸ್ ಮಾಡ್ತಾರೆ. ಓಕೆ, ಬೇಸ್ಡ್ ಆನ್ ಸೀಟ್ ಮ್ಯಾಟ್ರಿಕ್ಸ್ ನೀವೇನ್ ಮಾಡ್ಬೇಕು, ನಿಮ್ಗೆ ನಿಯರ್ ಬೈ ಕಾಲೇಜ್ ಇರ್ಬೋದು ಅಥವಾ ನಿಮ್ದು ಪ್ರಿಫರ್ಡ್ ಲೊಕೇಶನ್ ಅಲ್ಲಿ ಯಾವ ಕಾಲೇಜ್ ಇದೆ, ನಾನು ಯಾವ ಯಾವ ಬ್ರಾಂಚ್ ಯಾವ ಆರ್ಡರ್ ಹಾಕ್ಬೇಕು, ಇದೆಲ್ಲದನ್ನು ಡಿಸೈಡ್ ಮಾಡ್ಬೇಕು. ಲಾಸ್ಟ್ಗೆ ಕ್ರಿಟಿಕಲ್ ರೂಲ್, ಇಫ್ ಅ ಕ್ಯಾಂಡಿಡೇಟ್ ಫೇಲ್ಸ್ ಟು ಎಕ್ಸರ್ಸೈಸ್ ಎನಿ ಆಫ್ ದ 4 ಚಾಯ್ಸಸ್ ವಿದಿನ್ ದ ಸ್ಟಿಪ್ಯುಲೇಟೆಡ್ ಡೇಟ್ ಆರ್ ಟೈಮ್, ದ ಅಲಾಟೆಡ್ ಸೀಟ್ ಇಸ್ ಕ್ಯಾನ್ಸಲ್ಡ್ ಆಟೋಮ್ಯಾಟಿಕಲಿ. ನಿಮ್ಗೆ ಇವಾಗ ಆಪ್ಷನ್ ಎಂಟ್ರಿನ ಮಾಡ್ತೀರಾ, ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ, ಅದಾದ್ಮೇಲೆ ಫಸ್ಟ್ ರೌಂಡ್ ರಿಸಲ್ಟ್ ಬರುತ್ತೆ. ಫಸ್ಟ್ ರೌಂಡ್ ರಿಸಲ್ಟ್ ಬಂದ ನಂತರ ನೀವು ಚಾಯ್ಸಸ್ ಅನ್ನ ಮಾಡಬೇಕು. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4. ಇನ್ ಕೇಸ್
ಒಂದಿಷ್ಟು ಟೈಮ್ ಅನ್ನ ಕೊಡ್ತಾರೆ. ಒಂದು 2-3 ಡೇಸ್ ಆಫ್ ಟೈಮ್ ಕೊಡ್ತಾರೆ ನಿಮ್ಗೆ. 3 ಡೇಸ್ ಆಫ್ ಟೈಮ್ ಚಾಯ್ಸಸ್ ಅನ್ನ ಮಾಡ್ಲಿಕ್ಕೆ. ಆ ಟೈಮ್ ಅಲ್ಲಿ ನೀವು ಚಾಯ್ಸಸ್ ಅನ್ನ ಮಾಡದೇ ಇದ್ರೆ ಬೈ ಡಿಫಾಲ್ಟ್ ನಿಮ್ಮನ್ನ ಕೌನ್ಸಿಲಿಂಗ್ ಇಂದ ಹೊರಗಡೆ ಹಾಕ್ತಾರೆ. ನೀವು ಮತ್ತೆ ನಾನು ಕೌನ್ಸಿಲಿಂಗ್ ಅಟೆಂಡ್ ಮಾಡ್ತೇನೆ ಅಂದ್ರೆ ನಿಮ್ಮನ್ನ ಬಿಡೋದಿಲ್ಲ. ವೆರಿ ಇಂಪಾರ್ಟೆಂಟ್ ಅದು. ಓಕೆ, ಇದು ರೂಲ್ಸ್. ದೇರ್ ಆರ್ 4 ಕ್ರಿಟಿಕಲ್ ಚಾಯ್ಸಸ್. ಯಾವ್ದೆಲ್ಲ ಇದೆ ಸರ್ ಚಾಯ್ಸಸ್? ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4. ನಾನು ಮೊದಲು ಹೇಳಿದ್ದೇನೆ, ಚಾಯ್ಸ್ 1 ಅಂತ ಹೇಳಿದ್ರೆ ನಿಮಗೆ 100% ಸ್ಯಾಟಿಸ್ಫೈ ಆಗಿದೆ. ಸಿಕ್ಕಿರೋ ಕಾಲೇಜು 100% ಸ್ಯಾಟಿಸ್ಫೈ ಆಗಿದೆ. ನೀವು ಕಾಲೇಜು ಇಷ್ಟ ಆಗಿದೆ, ನಿಮ್ಗೆ ಬ್ರಾಂಚು ಇಷ್ಟ ಆಗಿದೆ, ಹೋಗಿ ನಾನು ಕಾಲೇಜಿಗೆ ಅಡ್ಮಿಷನ್ ಮಾಡ್ತೇನೆ. ಇದು ನಿಮ್ಗೆ ಫೀಸ್ ಅನ್ನ ಪೇ ಮಾಡ್ಲಿಕ್ಕೆ 2 ಆಪ್ಷನ್ ಇದೆ. ಆನ್ಲೈನ್ ಅಲ್ಲೂ ಫೀಸ್ ಪೇಮೆಂಟ್ ಮಾಡಬಹುದು, ಅಥವಾ ಚಲನ್ ಅನ್ನ ಡೌನ್ಲೋಡ್ ಮಾಡಿ ಬ್ಯಾಂಕಿಗೆ ಹೋಗಿ ಫೀಸ್ ಅನ್ನ ಪೇ ಮಾಡಿದಾಗ 3 ಚಲನ್ ಡೌನ್ಲೋಡ್ ಆಗುತ್ತೆ. 1 ಚಲನ್ ಅನ್ನ ಬ್ಯಾಂಕ್ ಅವ್ರು ಇಟ್ಕೊಳ್ತಾರೆ, 2 ಚಲನ್ ನಿಮ್ಗೆ ವಾಪಸ್ ಕೊಡ್ತಾರೆ. ಲಾಸ್ಟ್ ಇಯರ್ ಏನ್ ಮಾಡಿದ್ದಾರೆ ಕೇಳಿದ್ರೆ, 2 ಚಲನ್ ಡೌನ್ಲೋಡ್ ಮಾಡಿ ಆದ್ಮೇಲೆ ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನ ತಗೊಳ್ಳೋದು, ಯಾವ ಕಾಲೇಜಿಗೆ ಅಡ್ಮಿಷನ್ ಆಗ್ಬೇಕು ಆ ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡೋದು. ರಿಪೋರ್ಟ್ ಮಾಡಿ ಆದ್ಮೇಲೆ ಅವರೇ ನಿಮ್ಗೆ ಅಲಾಟ್ಮೆಂಟ್ ಆರ್ಡರ್ ಅನ್ನ ಕೊಡ್ತಾ ಇದ್ದಾರೆ ಲಾಸ್ಟ್ ಇಯರ್. ಅದರ ಪ್ರೀವಿಯಸ್ ಇಯರ್ ಏನ್ ಮಾಡಿದ್ರು, ಲಾಸ್ಟ್ ಇಯರ್ ಏನ್ ಮಾಡಿದ್ರು, ನಿಮ್ಗೆ ಫೀಸ್ ಪೇ ಮಾಡಿದ ನಂತರ ನೀವು ಕೆಇಎ ಪೋರ್ಟಲ್ಗೆ ಹೋಗಿ ಲಾಗಿನ್ ಆಗಿ ಇದ್ ಮಾಡ್ಬೇಕು. ಫಸ್ಟ್ಗೆ ಅಡ್ಮಿಷನ್ ಆರ್ಡರ್ ನ ಡೌನ್ಲೋಡ್ ಮಾಡ್ಕೊಳ್ಬೇಕು. ಫೀಸ್ ಪೇ ಮಾಡಿ ಆದ್ಮೇಲೆ ಅಡ್ಮಿಷನ್ ಆರ್ಡರ್ ನ ಡೌನ್ಲೋಡ್ ಮಾಡಿ, ಅದಾದ್ಮೇಲೆ ಕಾಲೇಜಿಗೆ ರಿಪೋರ್ಟ್ ಮಾಡಿ, ದೆನ್ ಕಾಲೇಜಿಗೆ ರಿಪೋರ್ಟ್ ಮಾಡಿ ಬಂದ ಆದ್ಮೇಲೆ ಅಗೇನ್ ನೀವು ಕೆಇಗೆ ಪೋರ್ಟಲ್ಗೆ ಲಾಗಿನ್ ಆಗಿ ನಾನು ಕಾಲೇಜಿಗೆ ರಿಪೋರ್ಟ್ ಮಾಡಿದ್ದೀನಿ ಅಂತ ಕನ್ಫರ್ಮ್ ಮಾಡಬೇಕಿತ್ತು. ಬಟ್ ಲಾಸ್ಟ್ ಇಯರ್ ಇಂದ ಇದನ್ನ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ನೀವು ಫೀಸ್ ಪೇ ಮಾಡ್ತೀರಾ, ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗ್ತೀರಾ, ಕಾಲೇಜ್ ಅವರೇ ನಿಮ್ಗೆ ಅಡ್ಮಿಷನ್ ಆರ್ಡರ್ ನ ಕೊಡ್ತಾರೆ. ನೋಡೋಣ ಈ ವರ್ಷ ಏನಾದ್ರು ಚೇಂಜಸ್ ಇದ್ರೆ ನಮ್ಮ ಕೌನ್ಸಿಲಿಂಗ್ ಜಾಯ್ನ್ ಆದ್ರೆ ಅದನ್ನ ನಿಮ್ಗೆ ಹೇಳ್ತೇನೆ. ಈಗ ಚಾಯ್ಸ್ 1 ಅನ್ನ ಮಾಡಿದ ಮೇಲೆ ನೀವು ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡಿದ ಮೇಲೆ ಫರ್ದರ್ ರೌಂಡ್ಸ್ ಅಲ್ಲಿ ನೀವು ಎಲಿಜಿಬಲ್ ಇಲ್ಲ, ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಎಲಿಜಿಬಲ್ ಇಲ್ಲ. ಸೆಕೆಂಡ್ ರೌಂಡ್ ಅಲ್ಲೂ ಎಲಿಜಿಬಲ್ ಇಲ್ಲ, ಥರ್ಡ್ ರೌಂಡ್ ಅಲ್ಲೂ ಎಲಿಜಿಬಲ್ ಇಲ್ಲ. ನೀವು ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡ್ತೀರಾ, ಆಮೇಲೆ ಕಾಲೇಜ್ ಅವ್ರು ಹೇಳ್ತಾರೆ ಇಂತಿಂತ ದಿನ ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಅಂತ. ಇದರ ಮೇಲಲ್ಲಿ ಕಮ್ಯುನಿಕೇಶನ್ ಮಾಡ್ತಾರೆ, ಆರ್ ಎಲ್ಸ್ ಅಲ್ಲೇ ಹೇಳ್ತಾರೆ ಆನ್ ಸ್ಪಾಟ್. ಓಕೆ, ಇದು. ಇನ್ನು ಚಾಯ್ಸ್ 2 ಅಂದ್ರೆ ಏನು? ನಿಮ್ಗೆ ಸಿಕ್ಕಿರೋ ಕಾಲೇಜ್. ನಾನು ನಿಮ್ಗೆ ಇದನ್ನ ವಿತ್ ಇದ್ರಲ್ಲೇ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ನೋಡಿ. ಫಾರ್ ಎಕ್ಸಾಂಪಲ್, ಇದು ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಅಂತ ಅನ್ಕೊಳ್ಳಿ. ಇದೇ ನಿಮ್ಮ ಆಪ್ಷನ್ ಎಂಟ್ರಿ, ಆಯ್ತಾ? ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು ಇದೇ ಆರ್ಡರ್ ಅಲ್ಲಿ ನೀವು ಹಾಕಿದ್ದೀರಾ ಅಂತ ಅನ್ಕೊಳ್ಳಿ. ಈಗ ನಿಮ್ಗೆ ಏನಾಗುತ್ತೆ, ಈಗ 20th MS ರಾಮಯ್ಯದಲ್ಲಿ ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ನಿಮ್ಗೆ ಅಲಾಟ್ ಆಯಿತು. ಇದು MS ರಾಮಯ್ಯದಲ್ಲಿ ನಿಮ್ಗೆ ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್. ನಾನು ಇದನ್ನ ಹೈಲೈಟ್ ಮಾಡ್ತೇನೆ ನೋಡಿ. ಇದಿಷ್ಟು ಇದನ್ನ ನೀವು ಇದೇ ಆರ್ಡರ್ ಅಲ್ಲಿ ಹಾಕಿದ್ದೀರಾ. 20th ಆಪ್ಷನ್ ಇದು ನಿಮ್ಗೆ ಇದಾಯ್ತು, ಏನು ಅಲಾಟ್ ಆಯ್ತು. MS ರಾಮಯ್ಯದಲ್ಲಿ ಯಾವ್ದು ಅಲಾಟ್ ಆಯ್ತು? ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್. ನಿಮಗೆ MSRIT ತುಂಬಾ ಇಷ್ಟ, ಅದೇ ಕಾಲೇಜನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಕಂಪ್ಯೂಟರ್ ಸೈನ್ಸ್ ಅಥವಾ ಅಲೈಡ್ ಬ್ರಾಂಚಸ್ ಅಲ್ಲಿ ಯಾವ್ದಾದ್ರು ಓಕೆ ಅಂತ ಇದ್ದೀರಾ, ಸೊ ಹೋಗ್ತೀರಾ, ಚಾಯ್ಸ್ 1 ಅನ್ನ ಮಾಡ್ತೀರಾ. ಅಕಾರ್ಡಿಂಗ್ ಟು ದಿಸ್ ಹೋಗಿ ಕಾಲೇಜಿಗೆ ರಿಪೋರ್ಟ್ ಆಗ್ತೀರಾ, ಆಯ್ತಾ? ಈಗ ಚಾಯ್ಸ್ 2 ಅಂದ್ರೆ ನೋಡಿ, ಕರೆಕ್ಟ್ ನೆನಪಿಟ್ಕೊಳ್ಳಿ. ನಿಮ್ಮ MS ರಾಮಯ್ಯದ ಕೆಳಗಡೆ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಇನ್ನೂ ತುಂಬಾ ಕಾಲೇಜಸ್ ಇದೆ. ಇಲ್ಲಿ ನೋಡಿ, BMSc, MS ರಾಮಯ್ಯ, ಇದು EC ತುಂಬಾ ಇದೆ. ನೀವೀಗ ಚಾಯ್ಸ್ 2 ಮಾಡಿದ್ರೆ ಏನಾಗುತ್ತೆ ಗೊತ್ತುಂಟಾ? ಈ MS ರಾಮಯ್ಯ ಇದೆ ನೋಡಿ, ಇದರ ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಏನ್ ಸಿಕ್ಕಿದೆ ನೋಡಿ, ಇದು ಬಿಟ್ಟು ಉಳಿದಿರೋದು ಎಲ್ಲದೂ ಡಿಲೀಟ್ ಆಗುತ್ತೆ. ಕೆಳಗಡೆ ಏನೆಲ್ಲ ಇದೆ ಎಲ್ಲದೂ ಡಿಲೀಟ್ ಆಗಿ ಹೋಗುತ್ತೆ. ನಿಮ್ಮ ಸೆಕೆಂಡ್ ರೌಂಡಿಗೆ ಯಾವ್ದು ಬರುತ್ತೆ ಕೇಳಿದ್ರೆ, MS ರಾಮಯ್ಯದ್ದು ಇನ್ಫಾರ್ಮೇಶನ್ ಸೈನ್ಸ್ ಇಂದ ಮೇಲ್ಗಡೆ, ಇಲ್ಲಿ ಇನ್ಫಾರ್ಮೇಶನ್ ಸೈನ್ಸ್ ಸಿಕ್ಕಿದೆಯಲ್ಲ, ಇದರಿಂದ ಮೇಲ್ಗಡೆ ಇರೋ ಎಲ್ಲ ಬ್ರಾಂಚಸ್ಗಳು, ಎಲ್ಲ ಕಾಲೇಜಸ್ಗಳು ನಿಮ್ಮ ಸೆಕೆಂಡ್ ರೌಂಡಿಗೆ ಬರುತ್ತೆ. ಯಾವಾಗ? ನೀವು ಚಾಯ್ಸ್ 2 ಮಾಡಿದ್ರೆ. ಗೊತ್ತಾಯ್ತಲ್ಲ? ಇದೇ ನಿಮ್ಮ ಆಪ್ಷನ್ ಎಂಟ್ರಿ ಅಂತ ಅನ್ಕೊಂಡ್ರೆ, MS ರಾಮಯ್ಯದಲ್ಲಿ ಫಸ್ಟ್ ರೌಂಡ್ ಅಲ್ಲಿ ಇದಾಗಿದೆ. ನೀವೇನ್ ಮಾಡ್ತೀರಾ? ನಂಗೆ MS ರಾಮಯ್ಯದ ಇನ್ಫಾರ್ಮೇಶನ್ ಸೈನ್ಸ್ ಓಕೆ, ಬಟ್ ನಂಗೆ ಇನ್ನೂ ಬೆಟರ್ ಕಾಲೇಜಲ್ಲಿ ಬೆಟರ್ ಬ್ರಾಂಚ್, ಅಥವಾ MS ರಾಮಯ್ಯದಲ್ಲೇ CS ಆಗತ್ತಾ, CS ವಿತ್ AIML ಆಗತ್ತಾ ನೋಡೋಣ ಅಂತ ನೀವು ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ನಿಮ್ಮ ತಲೆಯಲ್ಲಿ ಇಟ್ಕೊಂಡು ನೀವೇನನ್ನ ಮಾಡ್ತೀರಾ? ಚಾಯ್ಸ್ 2 ಅನ್ನ ಮಾಡ್ತೀರಾ. ಚಾಯ್ಸ್ 2 ಅಂದ್ರೆ ಮೀನಿಂಗ್ ಏನ್ ಹೇಳಿ? ಯು ಆರ್ ಸ್ಯಾಟಿಸ್ಫೈಡ್ ವಿತ್ ದ ಬ್ರಾಂಚ್ ಅಂಡ್ ದ ಕಾಲೇಜ್, ಬಟ್ ಯು ಆರ್ ಪಾರ್ಟಿಸಿಪೇಟಿಂಗ್ ಇನ್ ದ ನೆಕ್ಸ್ಟ್ ರೌಂಡ್ ಫಾರ್ ದ ಬೆಟರ್ ಆಪ್ಷನ್. ಇನ್ನು ಬೆಟರ್ ಆಪ್ಷನ್ ಗೆ, ಬೆಟರ್ ಆಪ್ಷನ್ ಇನ್ ದ ಸೆನ್ಸ್, ನಿಮ್ಗೆ ಯಾವ ಕಾಲೇಜ್ ಅಲಾಟ್ ಆಗಿದೆ, ಯಾವ ಬ್ರಾಂಚ್ ಅಲಾಟ್ ಆಗಿದೆ, ಅದರಿಂದ ಮೇಲ್ಗಡೆ ಇರೋದೆಲ್ಲ ಬೆಟರ್ ಅಂತ ಮೀನಿಂಗ್. ಅಕಾರ್ಡಿಂಗ್ ಟು ಯುವರ್ ಆಪ್ಷನ್ ಎಂಟ್ರಿ, ನೀವೇ ಆಪ್ಷನ್ ಎಂಟ್ರಿ ಮಾಡಿರೋದಲ್ವಾ? ಸೊ ಆವಾಗ ನೀವು ಇದು ಮೇನ್ ಏನು ಅಂತ ಕೇಳಿದ್ರೆ, ಇದು ಆಕ್ಚುಲಿ ಸೇಫ್. ಚಾಯ್ಸ್ 2 ಅನ್ನೋದು ಸೇಫ್. ನಿಮ್ಗೆ MS ರಾಮಯ್ಯದಲ್ಲಿ ಸಿಕ್ಕಿರುವಂತಹ ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಅನ್ನೋದು ನಿಮ್ಮ ಹೋಲ್ಡ್ ಅಲ್ಲಿ ಇರುತ್ತೆ. ಇದು ನಿಮ್ಮ ಹೋಲ್ಡ್ ಅಲ್ಲಿ ಇರುತ್ತೆ. ಇದ್ರ ಮೇಲ್ಗಡೆ ಇರುವಂತಹ ಎಲ್ಲ ಕಾಲೇಜಸ್ ನ ಉಳಿದಿರೋ ಬ್ರಾಂಚಸ್ಗೆ ನೀವು ಟ್ರೈ ಮಾಡ್ತೀರಾ ಅಂತ ಮೀನಿಂಗ್. ಹೋಲ್ಡ್ ಅಲ್ಲಿ ಇರುತ್ತೆ. ದಿಸ್ ಇಸ್ ಸೇಫ್. ಸೊ ಯು ಡೋಂಟ್ ನೀಡ್ ಟು ಪೇ ಎನಿ ಫೀಸ್. ಲಾಸ್ಟ್ ಇಯರ್ ವರೆಗೂ ಫೀಸ್ ಪೇ ಮಾಡ್ಲಿಕ್ಕಿಲ್ಲ. ನೋಡೋಣ ಈ ವರ್ಷ ಫಸ್ಟ್ ರೌಂಡ್ ಅಲ್ಲೇ ಚಾಯ್ಸ್ 2 ಮಾಡಿದ್ರೆ ಫೀಸ್ ಪೇ ಮಾಡ್ಲಿಕ್ಕೆ ಹೇಳ್ತಾರೋ ಇಲ್ವೋ ಇನ್ನು ಗೊತ್ತಾಗ್ಬೇಕು ಫ್ಯೂಚರ್ ಅಲ್ಲಿ. ಲಾಸ್ಟ್ ಇಯರ್ ವರೆಗೂ ಕೂಡ ಫೀಸ್ ಪೇ ಮಾಡ್ಲಿಕ್ಕಿಲ್ಲ. ಫಸ್ಟ್ ರೌಂಡ್ ಅಲ್ಲಿ ಚಾಯ್ಸ್ 2 ಮಾಡಿದ್ರೆ ಫೀಸ್ ಪೇ ಮಾಡ್ಲಿಕ್ಕಿಲ್ಲ. ಈಗ
ನೆಕ್ಸ್ಟ್ ಚಾಯ್ಸ್ 3 ಅಂದ್ರೆ ಏನು ಸರ್? ಚಾಯ್ಸ್ 3 ಅಂತ ಹೇಳಿದ್ರೆ ನಿಮಗೀಗ ಇದನ್ನ ಎಕ್ಸ್‌ಪ್ಲೇನ್ ಮಾಡ್ತೇನೆ ನೋಡಿ. ಎಂ.ಎಸ್. ರಾಮಯ್ಯದಲ್ಲಿ ನಿಮ್ಗೆ ಏನಾಗಿದೆ? ಇನ್ಫಾರ್ಮೇಷನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಆಗಿದೆ. ನೀವು ಚಾಯ್ಸ್ 3 ಮಾಡಿದ್ರೆ ಈ ಮೀನಿಂಗ್ ಏನಂತ ಕೇಳಿದ್ರೆ, ನನಗೆ ಈ ಎಂ.ಎಸ್. ರಾಮಯ್ಯದಲ್ಲಿ ಆಗಿರುವಂತಹ ಇನ್ಫಾರ್ಮೇಷನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಇಷ್ಟ ಇಲ್ಲ. ನಾನು ಇದನ್ನ ರಿಜೆಕ್ಟ್ ಮಾಡ್ತೇನೆ. ಅಂದ್ರೆ ನೀವು ಯಾವುದನ್ನು ಹೋಲ್ಡ್ ಮಾಡ್ತಾ ಇಲ್ಲ. ಫಸ್ಟ್ ರೌಂಡ್ ಅಲ್ಲಿ ಸಿಕ್ಕಿರುವಂತ ಎಂ.ಎಸ್. ರಾಮಯ್ಯದ್ದು ಐಎಸ್ಸಿ ನಾನು ರಿಜೆಕ್ಟ್ ಮಾಡಿ ಉಳಿದಿರೋದಕ್ಕೆ ಟ್ರೈ ಮಾಡ್ತೇನೆ. ನೀವು ಚಾಯ್ಸ್ 3 ಮಾಡಿದ್ರೆ, ರೌಂಡ್ 1 ನಲ್ಲಿ ಚಾಯ್ಸ್ 3 ಮಾಡಿದ್ರೆ ಎಂ.ಎಸ್. ರಾಮಯ್ಯದ ಐಎಸ್ಸಿ ಡಿಲೀಟ್ ಆಗುತ್ತೆ. ಅದು ಬಿಟ್ಟು ಇದರ ಮೇಲ್ಗಡೆದು ಎಲ್ಲದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಪ್ಲಸ್ ಇದರ ಕೆಳಗಡೆದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಚಾಯ್ಸ್ 2 ಮತ್ತೆ ಚಾಯ್ಸ್ 3 ಇರುವಂತ ಮೇನ್ ಡಿಫರೆನ್ಸ್ ಇದೆ. ಚಾಯ್ಸ್ 2 ಅಲ್ಲಿ ಕೆಳಗಡೆದು ಡಿಲೀಟ್ ಆಗೋಗುತ್ತೆ. ಚಾಯ್ಸ್ 3 ಅಲ್ಲಿ ಮೇಲ್ಗಡೆದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ, ಕೆಳಗಡೆದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಅಂಡ್ ನಿಮ್ಮ ಹೋಲ್ಡ್ ಅಲ್ಲಿ ಯಾವುದೇ ಕಾಲೇಜ್ ಇರೋದಿಲ್ಲ, ಯಾವುದೇ ಬ್ರಾಂಚ್ ಇರೋದಿಲ್ಲ. ಇದು ಸ್ವಲ್ಪ ರಿಸ್ಕಿ. ಯಾಕಂದ್ರೆ ಸಿಕ್ಕಿರೋ ಕಾಲೇಜನ್ನ ರಿಜೆಕ್ಟ್ ಮಾಡಿ, ಬ್ರಾಂಚ್ ಅನ್ನ ರಿಜೆಕ್ಟ್ ಮಾಡಿ ನೀವು ನೆಕ್ಸ್ಟ್ ರೌಂಡಿಗೆ ಹೋಗ್ತಾ ಇದ್ದೀರಾ. ಆಕ್ಚುಲಿ ಇದು ಡಮ್ ಡಿಸಿಷನ್. ಯಾಕಂತ ಕೇಳಿದ್ರೆ ನೀವು ಆಪ್ಷನ್ ಎಂಟ್ರಿ ಮಾಡೋವಾಗ್ಲೂ ಯೋಚನೆ ಮಾಡ್ಬೇಕಿತ್ತಲ್ಲ. ಯಾಕೆ ನೀವು ಎಂ.ಎಸ್. ರಾಮಯ್ಯದು ಐಎಸ್ಸಿ ಅನ್ನ ಎಂಟರ್ ಮಾಡಿದ್ರಿ ರಿಜೆಕ್ಟ್ ಮಾಡೋರು? ಸೊ ಇದು ಸ್ವಲ್ಪ ಯೋಚನೆ ಮಾಡಿ ಆಪ್ಷನ್ ಎಂಟ್ರಿನ ಮಾಡಬೇಕು ಅನ್ನೋದು ವೆರಿ ಇಂಪಾರ್ಟೆಂಟ್. ಹಾಗಂತ ನೆಕ್ಸ್ಟ್ ರೌಂಡ್ ಅಲ್ಲಿ ನಿಮ್ ಸೀಟ್ ಸಿಗೋದಿಲ್ಲ ಅಂತ ನಾನು ಹೇಳೋದಿಲ್ಲ. ಬಟ್ ಆಪ್ಷನ್ ಎಂಟ್ರಿ ಮಾಡುವಾಗ್ಲೂ ನೀವು ಯೋಚನೆ ಮಾಡ್ಬೇಕಿತ್ತಲ್ಲ. ಯಾಕೆ ಎಂ.ಎಸ್. ರಾಮಯ್ಯನ ಎಂಟ್ರಿ ಮಾಡಿದ್ರಿ? ಎಂಟ್ರಿ ಮಾಡಿದವ್ರು ಯಾಕೆ ಮತ್ತೆ ರಿಜೆಕ್ಟ್ ಮಾಡಿದ್ರಿ? ಸೊ ಇದು ಸ್ವಲ್ಪ ಡಮ್ ಡಿಸಿಷನ್. ಯಾಕೆ ಕೇಳಿದ್ರೆ ನಿಮ್ಮ ಹೋಲ್ಡ್ ಅಲ್ಲಿ ಯಾವುದೇ ಕಾಲೇಜ್ ಇರೋದಿಲ್ಲ, ನೀವು ಸೆಕೆಂಡ್ ರೌಂಡಿಗೆ ಹೋಗ್ತೀರಾ. ಓಕೆ, ಸೆಕೆಂಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ತೀರಾ ಅಂತ ಮೀನಿಂಗ್. ಸೆಕೆಂಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ಅಂತ ಮೀನಿಂಗು. ಚಾಯ್ಸ್ 3 ಅಂತ ಹೇಳಿದ್ರೆ ಕೆಳಗಡೆದು ಎಲ್ಲದೂ ಕೂಡ ಕ್ಯಾರಿ ಫಾರ್ವರ್ಡ್ ಆಗುತ್ತೆ, ಮೇಲ್ಗಡೆದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ನಿಮ್ಗೆ ರೌಂಡ್ 1 ಅಲ್ಲಿ ಸಿಕ್ಕಿರೋ ಕಾಲೇಜಿನ ಆ ಬ್ರಾಂಚ್ ಮಾತ್ರ ಡಿಲೀಟ್ ಆಗುತ್ತೆ. ಎಂ.ಎಸ್. ರಾಮಯ್ಯ ಕಂಪ್ಲೀಟ್ ಆಗಿ ಡಿಲೀಟ್ ಆಗೋದಿಲ್ಲ. ಎಂ.ಎಸ್. ರಾಮಯ್ಯದು ಇನ್ಫಾರ್ಮೇಶನ್ ಸೈನ್ಸ್ ಡಿಲೀಟ್ ಆಗುತ್ತೆ. ನೀವು ಸೆಕೆಂಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ ವಿದೌಟ್ ಹೋಲ್ಡಿಂಗ್ ಎನಿ ಕಾಲೇಜ್ ಆರ್ ಎನಿ ಬ್ರಾಂಚ್. ಸರಿನಾ? ಇದು ಚಾಯ್ಸ್ 3. ಚಾಯ್ಸ್ 4 ಅಂದ್ರೆ ಏನು? ಇಲ್ಲ, ನನಗೆ ಸಿಕ್ಕಿರೋ ಸೀಟು ಇಷ್ಟ ಇಲ್ಲ, ನಾನು KEA ಪ್ರಾಸೆಸ್ ಇಂದಾನೆ ಔಟ್ ಸೈಡ್ ಹೋಗ್ತಾ ಇದ್ದೇನೆ, ಎಕ್ಸಿಟ್ ಆಗ್ತೇನೆ ಅಂತ ಮೀನಿಂಗು. ಓಕೆ, ಹಾಗಾದ್ರೆ ಸರ್ ಯಾರು ಫೀಸ್ ಪೇ ಮಾಡಬೇಕು? ರೌಂಡ್ 1 ನಲ್ಲಿ ಚಾಯ್ಸ್ 1 ಮಾಡಿದವರು ಮಾತ್ರ ಫೀಸ್ ಪೇ ಮಾಡಬೇಕು. ಚಾಯ್ಸ್ 4 ಮಾಡಿದವರು ಎನಿವೇ ಎಕ್ಸಿಟ್ ಆಗ್ತೀರಾ KEA ಕೌನ್ಸಿಲಿಂಗ್ ಪ್ರಾಸೆಸ್ ಇಂದ. ಚಾಯ್ಸ್ 2 ಮಾಡಿದವರು ಮತ್ತೆ ಚಾಯ್ಸ್ 3 ಮಾಡಿದವರು ಸೆಕೆಂಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ ವಿದೌಟ್ ಪೇಯಿಂಗ್ ದ ಫೀಸ್. ಅಂಡ್ ಚಾಯ್ಸ್ 2 ಅವರ ಹೋಲ್ಡ್ ಅಲ್ಲಿ ಒಂದು ಕಾಲೇಜ್, ಒಂದು ಬ್ರಾಂಚ್ ಇರುತ್ತೆ. ಚಾಯ್ಸ್ 3 ಅವ್ರದ್ದು ಯಾವುದೇ ಹೋಲ್ಡ್ ಅಲ್ಲಿ ಕಾಲೇಜು ಇರೋದಿಲ್ಲ, ಬ್ರಾಂಚು ಇರೋದಿಲ್ಲ. ಸೊ ನೀವಿಬ್ರು ಕೂಡ ಏನು ಫೀಸ್ ಅನ್ನ ಪೇ ಮಾಡೋ ಅಗತ್ಯ ಇಲ್ಲ. ಅಂಡ್ ಬೋತ್ ಚಾಯ್ಸ್ 2 ಮತ್ತೆ ಚಾಯ್ಸ್ 3 ಮಾಡಿದವರು ಸೆಕೆಂಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡಬಹುದು. ಅದು ಬಿಟ್ಟು ಬೇರೆಯವರಿಗೆ ಸೆಕೆಂಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋ ಆಪ್ಷನ್ ಇರೋದಿಲ್ಲ. ಮತ್ತೆ ಯಾರು ಪಾರ್ಟಿಸಿಪೇಟ್ ಮಾಡಬಹುದು ಕೇಳಿದ್ರೆ, ನೀವು ರೌಂಡ್ 1 ನಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತೀರಾ, ನಿಮ್ಮ ಚಾಯ್ಸ್ ಎಂಟ್ರಿ ಸರಿ ಆಗದೆ ಇದ್ರೆ ಅಥವಾ ಆಪ್ಷನ್ ಎಂಟ್ರಿ ಸರಿ ಆಗದೆ ಇದ್ರೆ, ಆರ್ ಎಲ್ಸ್ ನಿಮ್ಮ ರ್ಯಾಂಕ್ ತುಂಬಾ ಹೈ ಹೋಗಿದ್ದಿದ್ರೆ, ನಿಮ್ಗೆ ರೌಂಡ್ 1 ನಲ್ಲಿ ಸೀಟ್ ಸಿಗದೆ ಇದ್ರೆ ಬೈ ಡಿಫಾಲ್ಟ್ ಸೆಕೆಂಡ್ ರೌಂಡಿಗೆ ಹೋಗ್ತೀರಾ. ಆದ್ರೆ ಪ್ರೀವಿಯಸ್ ಇಯರ್ ಏನ್ ಮಾಡಿದ್ರು ಕೇಳಿದ್ರೆ, ಸೆಕೆಂಡ್ ರೌಂಡಿಗೆ ಹೋಗೋದು ಬೈ ಡಿಫಾಲ್ಟ್ ಹೋಗ್ತಾ ಇದ್ದಿತ್ತು. ಬಟ್ ಲಾಸ್ಟ್ ಇಯರ್ ಏನ್ ಮಾಡಿದ್ರು, ನೀವು ಫಸ್ಟ್ ಗೆ ನಿಮ್ಗೆ ಕೇಳ್ತಾರೆ ನೆಕ್ಸ್ಟ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ ಇಲ್ವಾ ಅಂತ. ಅದೊಂದು ನಿಮ್ಗೆ ಡೈಲಾಗ್ ಬಾಕ್ಸ್ ಬರುತ್ತೆ. ಆ ಬಾಕ್ಸ್ ಅಲ್ಲಿ ನೀವು ಓಕೆ ಕೊಟ್ರೆ ಮಾತ್ರ ಐ ಆಕ್ಸೆಪ್ಟ್, ನನಗೆ ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ ಆಗಿಲ್ಲ, ನಾನು ಸೆಕೆಂಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಇಷ್ಟ ಪಡ್ತೇನೆ ಅಂತ ನೀವು ಇದು ಮಾಡಿ ಆದ್ಮೇಲೆ ಆ ಚೆಕ್ ಬಾಕ್ಸ್ ನ ಕ್ಲಿಕ್ ಮಾಡಿ ಆದ್ಮೇಲೆನೆ ಐ ಆಕ್ಸೆಪ್ಟ್ ಅಂತ ಮಾಡಿ ಆದ್ಮೇಲೆ ನಿಮ್ಮ ಸೆಕೆಂಡ್ ರೌಂಡಿಗೆ ಕಳಿಸುತ್ತೆ. ಯಾವಾಗ ಕೇಳಿದ್ರೆ, ನಿಮ್ಗೆ ಫಸ್ಟ್ ರೌಂಡ್ ಅಲ್ಲಿ ಯಾವುದೇ ಸೀಟ್ ಅಲಾಟ್ ಆಗದೆ ಇದ್ರೆ. ಸರಿನಾ? ಈ ಚಾಯ್ಸಸ್ ಗೊತ್ತಾಯ್ತಲ್ಲ, ಯಾರ್ಯಾರು ಸೆಕೆಂಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ? ಚಾಯ್ಸ್ 2, ಚಾಯ್ಸ್ 3 ಮತ್ತೆ ರೌಂಡ್ 1 ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಯಾವುದೇ ಸೀಟ್ ಅಲಾಟ್ ಆಗದೆ ನಾನು ನೆಕ್ಸ್ಟ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೇನೆ ಅಂತ ಕನ್ಸಲ್ಟ್ ಅನ್ನ ತಗೊಂಡಾದ್ಮೇಲೆ ಅವರು ನೆಕ್ಸ್ಟ್ ರೌಂಡಿಗೆ ತಗೊಂಡು ಹೋಗ್ತಾರೆ ನಿಮ್ಮನ್ನ. ಓಕೆ, ಈಗ ಚಾಯ್ಸಸ್ ಬಗ್ಗೆ ಆಯ್ತು. ಇದನ್ನ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಯಾರ್ಯಾರು ಫೀಸ್ ಪೇ ಮಾಡಬೇಕು ಅಂತಾನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಆಮೇಲೆ ನೀವು ಫೀಸ್ ಪೇ ಮಾಡುವಾಗ ಹೇಳಿದ್ದೇನೆ, ಚಲನಲ್ಲೂ ಡೌನ್ಲೋಡ್ ಮಾಡಬಹುದು. 3 ಚಲನ್ ಇರುತ್ತೆ, ಅಥವಾ ಆನ್ಲೈನ್ ಅಲ್ಲೂ ಪೇಮೆಂಟ್ ಮಾಡಬಹುದು. ಅದಾದ್ಮೇಲೆ ಕಾಲೇಜಿಗೆ ಹೋಗ್ಬೇಕು, ರಿಪೋರ್ಟ್ ಮಾಡಬೇಕು. ರಿಪೋರ್ಟ್ ಮಾಡಿ ಆದ್ಮೇಲೆ ಅವರೇ ಅಡ್ಮಿಷನ್ ಆರ್ಡರ್ ನ ಡೌನ್ಲೋಡ್ ಮಾಡ್ತಾರೆ. ಈ ಪ್ರಾಸೆಸ್ ಅಲ್ಲಿ ಏನಾದ್ರು ಚೇಂಜಸ್ ಗಳು ಮಾಡಿದ್ರೆ ನಾನು ನಿಮ್ಗೆ ಹೇಳ್ತೇನೆ ನಮ್ಮ ಕೌನ್ಸಿಲಿಂಗ್ ಅಲ್ಲಿ. ಓಕೆ, ಈಗ ಸೆಕೆಂಡ್ ರೌಂಡ್ ಅಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತೀರಾ ಅಂತ ಗೊತ್ತಾಗಿದೆ. ನಾನು ಇಲ್ಲೇ ಆಲ್ರೆಡಿ ಹೇಳಿದ್ದೇನೆ. ಈಗ KCET ಅಲ್ಲಿ ವೆರಿ ಇಂಪಾರ್ಟೆಂಟ್ ವಿಷಯ ಏನು ಅಂತ ಕೇಳಿದ್ರೆ, KCET ಅಲ್ಲಿ ನಿಮಗೆ ಫಸ್ಟ್ ರೌಂಡ್ ಆದ್ಮೇಲೆ ಹೊಸ ಕಾಲೇಜನ್ನ ಆಡ್ ಮಾಡ್ಲಿ ಬಿಡೋದಿಲ್ಲ.
ಎವ್ರಿ ಇಯರ್ ಈ ರೂಲ್ಸ್ ಅನ್ನ ಅವ್ರು ಫಸ್ಟೇ ಹೇಳಿರ್ತಾರೆ. ಆಮೇಲೆ ಏನು ಬಿಡ್ಬೋದೇನು ಅಂತ ನೀವು ಇಮ್ಯಾಜಿನೇಷನ್ ಮಾಡಿ ಕೆಲವೊಂದು ಕಾಲೇಜನ್ನ ಬಿಡೋದು, ಅಥವಾ ನನಗೆ ಈ ಕಾಲೇಜ್ ಸಿಕ್ಕೇ ಸಿಗತ್ತೆ ಅಂತ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಅದರದ್ದು ಜಾಸ್ತಿ ರ್ಯಾಂಕ್ ಇರೋ ಕಾಲೇಜ್ಗಳನ್ನ ಹಾಕದೇ ಇರೋದು, ಇದೆಲ್ಲ ಮಾಡಬೇಡಿ. ಅವ್ರು ಮೊದ್ಲೇ ಹೇಳ್ತಾರೆ ನ್ಯೂ ಕಾಲೇಜನ್ನ ಆಡ್ ಮಾಡ್ಲಿಕ್ಕೆ ನಾವು ಬಿಡೋದಿಲ್ಲ. ಫಸ್ಟ್ ರೌಂಡ್ ಆದ್ಮೇಲೆ ಎಡಿಟಿಂಗ್ ಆಪ್ಷನ್ ಇರುತ್ತೆ. ಅಂದ್ರೆ ಯಾವುದು, ನಿಮ್ಮ ಕಾಲೇಜ್ ಆಲ್ರೆಡಿ ಹಾಕಿರೋ ಕಾಲೇಜಿನ ಡಿಲೀಟ್ ಮಾಡಬಹುದು, ಆರ್ಡರ್ ಮಾಡಬಹುದು, ಅಥವಾ ಸೀಟ್ ಮ್ಯಾಟ್ರಿಕ್ಸ್ ಗೆ ಸೆಕೆಂಡ್ ರೌಂಡ್ ಅಲ್ಲಿ ಯಾವುದೋ ಒಂದು ನ್ಯೂ ಕಾಲೇಜ್ ಆಡ್ ಆದ್ರೆ ಅದನ್ನ ಆಡ್ ಮಾಡಬಹುದು. ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಆಡ್ ಆಗಿದ್ದನ್ನ ನೀವು ಆಪ್ಷನ್ ಎಂಟ್ರಿಯಲ್ಲಿ ಹಾಕದೆ ನಾನು ಸೆಕೆಂಡ್ ರೌಂಡ್ ಅಲ್ಲಿ ಆಡ್ ಮಾಡ್ತೇನೆ ಅಂದ್ರೆ ನಿಮ್ಗೆ ಆಪ್ಷನ್ ಇಲ್ಲ. ಇವಾಗ್ಲೇ ಹೇಳ್ತಾ ಇದ್ದೇನೆ, ಎಡಿಟಿಂಗ್ ಆಪ್ಷನ್ ಇದೆ, ಓನ್ಲಿ ಟು ಡಿಲೀಟ್ ಆರ್ ಟು ಆರ್ಡರ್. ಅರ್ಥ ಆಯ್ತಾ? ಸೊ ಅದಕ್ಕೆ ನೀವು ಫಸ್ಟ್ ರೌಂಡ್ ಆಫ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗ್ಲಿಕ್ಕೂ ಮುಂಚೆ ತುಂಬಾ ಹೋಮ್ ವರ್ಕ್ ಅನ್ನ ಮಾಡ್ಕೊಳ್ಬೇಕು. ನಿಮ್ಗೆ ಮಾಕ್ ಅಲಾಟ್ಮೆಂಟ್ ಆದ್ಮೇಲೂ ಕೂಡ ಎಡಿಟಿಂಗ್ ಆಪ್ಷನ್ ಬಿಡ್ತಾರೆ, ಅವಾಗ್ಲೂ ನೀವು ಹೊಸ ಕಾಲೇಜಿನ ಆಡ್ ಮಾಡಬಹುದು. ಬಟ್ ಫಸ್ಟ್ ರೌಂಡ್ ರಿಸಲ್ಟ್ ಬಂದಾದ್ಮೇಲೆ ನ್ಯೂ ಕಾಲೇಜಿನ ಆಡ್ ಮಾಡೋ ಆಪ್ಷನ್ ಇಲ್ಲ. ಇದು ವೆರಿ ಇಂಪಾರ್ಟೆಂಟ್, ಸರಿನಾ? ಈಗ ರೌಂಡ್ 2ಗೆ ಹೋಗ್ತೀರಾ. ಯಾರು ಚಾಯ್ಸ್ 2 ಮಾಡಿದವರು, ಚಾಯ್ಸ್ 3 ಮಾಡಿದವರು, ಮತ್ತೆ ಫಸ್ಟ್ ರೌಂಡ್ ಅಲ್ಲಿ ಯಾರ್ಯಾರಿಗೆ ಸೀಟ್ ಅಲಾಟ್ ಆಗಿಲ್ಲ ಅವರೆಲ್ಲರೂ ಹೋಗ್ತಾರೆ, ಸರಿನಾ? ಇನ್ ಕೇಸ್ ರೌಂಡ್ 1 ನಲ್ಲಿ ಸೀಟ್ ಅಲಾಟ್ ಆಗಿದೆ, ಬಟ್ ನೀವು ಯಾವುದೇ ಚಾಯ್ಸಸ್ ಅನ್ನ ಮಾಡದೇ ಇದ್ರೆ ಬೈ ಡಿಫಾಲ್ಟ್ ನಿಮ್ಮನ್ನ KEA ಕೌನ್ಸಿಲಿಂಗ್ ಇಂದ ಹೊರಗಡೆ ಹಾಕ್ತಾರೆ. ನೀವು ಆಮೇಲೆ ಸರ್ ನಂಗೆ ಗೊತ್ತೇ ಇರಲಿಲ್ಲ, ನಾನು ಚಾಯ್ಸಸ್ ಮಾಡಲಿಲ್ಲ, ನನ್ಗೆ ಪ್ರಿಂಟೇ ಬರ್ಲಿಲ್ಲ, ನನ್ನ ಹತ್ರ ಸಾಫ್ಟ್ ಕಾಪಿನೇ ಇಲ್ಲ ಅಂತ ಹೇಳಿದ್ರೆ ಯಾರು ಕೂಡ ಇದನ್ನ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದಿಲ್ಲ. ಇವಾಗ್ಲೇ ಹೇಳ್ತಾ ಇದ್ದೆ, ನಿಮ್ಮ ರೌಂಡ್ ಕೌನ್ಸಿಲಿಂಗ್ ಅಂದ್ರೆ ನಿಮ್ಮನ್ನ ಹೊರಗಡೆ ಹಾಕ್ತಾರೆ. ಓಕೆ, ಮತ್ತೊಂದು, ನೀವು ರೌಂಡ್ 1 ನಲ್ಲಿ ಚಾಯ್ಸ್ 2 ಮಾಡಿದ್ದೀರಿ ಈಗ, ಆಯ್ತಾ? ರೌಂಡ್ 2ಗೆ ಬಂದ್ರಿ. ರೌಂಡ್ 2ಗೆ ಬಂದಾಗ ಇನ್ ಕೇಸ್ ರೌಂಡ್ 2ಗೆ ಬಂದ್ರಿ, ಇವಾಗ ನಿಮ್ಗೆ ಫಸ್ಟ್ ರೌಂಡ್ ಅಲ್ಲಿ MS ರಾಮಯ್ಯದ್ದು ಇನ್ಫಾರ್ಮೇಶನ್ ಸೈನ್ಸ್ ಇಂಜಿನಿಯರಿಂಗ್ ಆಯ್ತು. ರೌಂಡ್ 2ಗೆ ಬಂದ್ರಿ. ನೀವು ಬಂದಾಗ ನಿಮ್ಮ ಇದೇನ್ ಹೇಳಿ ಚಾಯ್ಸ್ 2 ಮಾಡಿದೀರಾ, ಮೇಲ್ಗಡೆ ಯಾವ್ದಾದ್ರು ಸಿಕ್ಕಿದ್ರೆ ನೀವು ಹೋಗ್ಲೇಬೇಕು. ಸೊ ರೌಂಡ್ 2ಗೆ ಬರ್ಲಿಕ್ಕೂ ಮುಂಚೆ ಮೇಲ್ಗಡೆ ಯಾವ ಕಾಲೇಜ್ ಇದೆ ನೋಡ್ಕೊಳ್ಳಿ, ಯಾವ ಬ್ರಾಂಚ್ ಇದೆ ನೋಡ್ಕೊಳ್ಳೇಬೇಕು. ಇನ್ ಕೇಸ್ ಇದಕ್ಕಿಂತ ಬೆಟರ್ ಕಾಲೇಜ್ ಇಲ್ಲದೆ ಇದ್ರೆ ಡಿಲೀಟ್ ಮಾಡಬೇಕು, ಅಥವಾ ಇದಕ್ಕಿಂತ ಬೆಟರ್ ಬ್ರಾಂಚ್ ಇಲ್ಲದೆ ಇದ್ರೆ ಡಿಲೀಟ್ ಮಾಡಬೇಕು. ನಿಮ್ಗೆ ಏರೋಸ್ಪೇಸ್ ಮೇಲೆ ಇಂಟ್ರೆಸ್ಟ್ ಇಲ್ಲ, ಅವಾಗ ಈ ಏರೋಸ್ಪೇಸ್ ಅನ್ನ ಡಿಲೀಟ್ ಮಾಡ್ಬೇಕಾಗತ್ತೆ ರೌಂಡ್ 2ಗೆ ಹೋಗ್ಲಿಕ್ಕೂ ಮುಂಚೆ. ಯಾಕಂತ ಕೇಳಿದ್ರೆ, ಈಗ ರೌಂಡ್ 2 ಅಲ್ಲಿ ಫಾರ್ ಎಕ್ಸಾಂಪಲ್ ನೀವು ರೌಂಡ್ 2ಗೆ ಬಂದ್ರಿ, ರೌಂಡ್ 1 ಅಲ್ಲಿ ಚಾಯ್ಸ್ 2 ಮಾಡಿದ್ರಿ, ರೌಂಡ್ 2ಗೆ ಬಂದ್ರಿ. ಇವಾಗ ನಿಮ್ಗೆ ಅಪ್ಗ್ರೇಡ್ ಆಯ್ತು ಅಂತ ಅನ್ಕೊಳ್ಳೋಣ. ಯಾವ್ದು ಅಪ್ಗ್ರೇಡ್ ಯಾವ್ದಕ್ಕಾಯ್ತು? ನಿಮ್ಗೆ MS ರಾಮಯ್ಯದು AIML ಗೆ ಅಪ್ಗ್ರೇಡ್ ಆಯ್ತು ಅಂತ ಅನ್ಕೊಳ್ಳಿ. MS ರಾಮಯ್ಯದು AIML. ಈಗ ಯಾವ್ದ್ರಲ್ಲಿ? ರೌಂಡ್ 2 ಅಲ್ಲಿ ಕಂಪಲ್ಸರಿ ನೀವು AIDS, ನಾಟ್ AIML, MS ರಾಮಯ್ಯದು AIDS ತಗೊಳ್ಬೇಕು. ಆಮೇಲೆ ನೀವು ಸರ್ ಇಲ್ಲ ನಂಗೆ ಫಸ್ಟ್ ರೌಂಡ್ ಅಲ್ಲಿ ಇನ್ಫಾರ್ಮೇಶನ್ ಸೈನ್ಸ್ ಆಗಿತ್ತು, ನನ್ಗೆ ಅದೇ ಬೇಕು ಸರ್ ಅಂದ್ರೆ ಕೊಡೋದಿಲ್ಲ, ಇವಾಗ್ಲೇ ಹೇಳ್ತಾ ಇದ್ದೇನೆ. ಅದಕ್ಕೆ ನೀವು ರೌಂಡ್ 1 ಆದ್ಮೇಲೆ ಚಾಯ್ಸ್ 2 ಮಾಡಿ ಆದ್ಮೇಲೆ ಈ ಚಾಯ್ಸ್ 2 ಸಿಕ್ಕಿರೋ ಕಾಲೇಜ್ನ, ಸಿಕ್ಕಿರೋ ಬ್ರಾಂಚ್ ನ ಮೇಲ್ಗಡೆ ಆಪ್ಷನ್ ನ ಒಂದು 10 ಟೈಮ್ ನೋಡ್ಕೊಳ್ಳಿ. ಇಲ್ಲಿ ಮೇಲ್ಗಡೆ ಇರೋ ಕಾಲೇಜ್ ಅಥವಾ ಬ್ರಾಂಚ್ಗಳು ನಿಮ್ಗೆ ಸಿಕ್ಕಿರೋ ಕಾಲೇಜ್ನ, ಸಿಕ್ಕಿರೋ ಬ್ರಾಂಚ್ ಗಿಂತ ಬೆಟರೇ ಇರಬೇಕು. ಇಲ್ಲದೆ ಇದ್ರೆ ಡಿಲೀಟ್ ಮಾಡಿ. ರೌಂಡ್ 2ಗೆ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಮುಂಚೆನೆ ಡಿಲೀಟ್ ಮಾಡಿ. ಆಮೇಲೆ ನನಗೆ MS ರಾಮಯ್ಯದಲ್ಲಿ AIDS ಆದ್ಮೇಲೆ ಇಲ್ಲ ಸರ್ ನಂಗೆ ಫಸ್ಟ್ ರೌಂಡ್ ಅಲ್ಲಿ ಸಿಕ್ಕಿರೋ ಇನ್ಫಾರ್ಮೇಶನ್ ಸೈನ್ಸ್ ಕೊಡ್ತೀರಾ? ಕೊಡೋದಿಲ್ಲ, ನೋ ಆಪ್ಷನ್. AIDS ಕಂಪಲ್ಸರಿ ತಗೊಳ್ಬೇಕು, ಇಲ್ಲ ಕೌನ್ಸಿಲಿಂಗ್ ಪ್ರಾಸೆಸ್ ಇಂದ ಹೊರಗೆ ಹೋಗ್ಬೇಕು. ಎರಡರಲ್ಲಿ ಒಂದೇ ಚಾಯ್ಸ್. ಓಕೆ, ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಇಲ್ಲಿ ಚಾಯ್ಸ್ ಇರೋದಿಲ್ಲ. ಫಸ್ಟ್ ರೌಂಡ್ ಅಲ್ಲಿ ನನಗೆ ISC ಇದೆ, ಸೆಕೆಂಡ್ ರೌಂಡ್ ಅಲ್ಲಿ AIDS ಇದೆ, ನಾನು ಎರಡರಲ್ಲಿ ಒಂದು ಚಾಯ್ಸ್ ಮಾಡಬಹುದಾ? ಇಲ್ಲ. ಅಪ್ಗ್ರೇಡ್ ಆದ್ರೆ ಕಂಪಲ್ಸರಿ ಅಪ್ಗ್ರೇಡ್ ಆಗಿದ್ದನ್ನೇ ತಗೊಳ್ಬೇಕು. ಅಪ್ಗ್ರೇಡ್ ಆಗದೆ ಇದ್ರೆ ಸರ್, ನೀವು ರೌಂಡ್ 1 ನಲ್ಲಿ ಚಾಯ್ಸ್ 2 ಮಾಡ್ತಿದ್ರೆ ನಿಮ್ಮ ರ್ಯಾಂಕಿಗೆ ಮೇಲ್ಗಡೆದು ಯಾವ್ದೂ ಸಿಗದೆ ಇದ್ರೆ ನೀವು ರೌಂಡ್ 1 ನಲ್ಲಿ ಯಾವ್ದು ಹೋಲ್ಡ್ ಅಲ್ಲಿ ಇಟ್ಕೊಂಡಿದ್ದೀರಾ ನೋಡಿ, ಅದು ರಿಟೈನ್ ಆಗತ್ತೆ. ಅದು ನಿಮ್ಗೆ ಕಂಪಲ್ಸರಿ ಇದ್ದೇ ಇರತ್ತೆ. ಮೇಲ್ಗಡೆದು ಯಾವ್ದು ಕೂಡ ನಿಮ್ಮ ಕಟ್ ಆಫ್ ರ್ಯಾಂಕಿಗೆ ಸಿಗದೆ ಇದ್ರೆ ಇದು 100% ನಿಮ್ಗೆ ಹಾಗೆ ಆಗತ್ತೆ. ಆಯ್ತಾ? ಇದು ಚಾಯ್ಸ್ 2 ನ ಏನು ಅಡ್ವಾಂಟೇಜ್. ಈಗ ಚಾಯ್ಸ್ 3 ಮಾಡಿದ್ರಿ ನೀವು, ಫಸ್ಟ್ ರೌಂಡ್ ಅಲ್ಲಿ MS ರಾಮಯ್ಯದು IS ಆಗಿತ್ತು, ನೀವು ಬೇಡ ಅಂತ ರಿಜೆಕ್ಟ್ ಮಾಡಿದ್ರಿ, ಅವಾಗ ಮೇಲ್ಗಡೆದು ಎಲ್ಲ ಕ್ಯಾರಿ ಫಾರ್ವರ್ಡ್ ಆಗತ್ತೆ, ಕೆಳಗಡೆದು ನೆಕ್ಸ್ಟ್ ರೌಂಡ್ಗೆ ಕ್ಯಾರಿ ಫಾರ್ವರ್ಡ್ ಆಗತ್ತೆ. ಇವಾಗ ನಿಮ್ಗೆ ಏನಾಗುತ್ತೆ? ಫಾರ್ ಎಕ್ಸಾಂಪಲ್ ರೌಂಡ್ 2 ಬಂದ್ರಿ, ಕೆಳಗದು MS ರಾಮಯ್ಯದಲ್ಲಿ EC ಆಯ್ತು ಅಂತ ಅನ್ಕೊಳ್ಳಿ. ಸೊ ಇವಾಗ ನಿಮ್ಗೆ ಅದೇ ಆಪ್ಷನ್, ಒಂದೇ ನೀವು ಇದನ್ನ ಆಕ್ಸೆಪ್ಟ್ ಮಾಡಬಹುದು, ಇಲ್ಲ ರಿಜೆಕ್ಟ್ ಮಾಡಬಹುದು, ಸರಿನಾ? ರಿಜೆಕ್ಟ್ ಮಾಡಿ ಥರ್ಡ್ ರೌಂಡ್ಗೆ ಹೋಗ್ಬಹುದು. ಈಗ ಸೆಕೆಂಡ್ ರೌಂಡ್ ಅಲ್ಲಿ ಕರೆಕ್ಟ್ ನೆನಪಿಟ್ಕೊಳ್ಳಿ, ಯಾರ್ಯಾರು ಫೀಸ್ ಅನ್ನ ಪೇ ಮಾಡಬೇಕು ಅಂತ ಕೇಳಿದ್ರೆ ಇಲ್ಲಿ ಕೊಟ್ಟಿದ್ದೇನೆ ನೋಡಿ. ಸೆಕೆಂಡ್ ರೌಂಡ್ ಅಲ್ಲಿ ನೀವು ಆಕ್ಸೆಪ್ಟ್ ಅಂಡ್ ಫ್ರೀಸ್ ಮಾಡಿದ್ರೆ ಸೆಕೆಂಡ್ ರೌಂಡ್ ಅಲ್ಲಿ ಫೀಸ್ ಪೇ ಮಾಡಬೇಕು. ಆಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಮಾಡಿದ್ರೆ ಕಂಪಲ್ಸರಿ ನೀವು ಸೆಕೆಂಡ್ ರೌಂಡ್ ನ ನಂತರ ಫೀಸ್ ಪೇ ಮಾಡಲೇಬೇಕು. ಯಾಕೆ ಕೇಳಿದ್ರೆ, ನೀವು ಥರ್ಡ್ ರೌಂಡ್ಗೆ ಹೋಗ್ತಾ ಇದ್ದೀರಾ,
ಆಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಮಾಡಿ ಹೋಗ್ತಾ ಇದ್ದೀರಾ. ನಿಮ್ಮ ಹೋಲ್ಡ್ ಅಲ್ಲಿ ಒಂದು ಕಾಲೇಜ್ ಮತ್ತೆ ಒಂದು ಬ್ರಾಂಚ್ ನ ಇಟ್ಕೊಂಡು ನೆಕ್ಸ್ಟ್ ರೌಂಡ್ ಹೋಗ್ತಾ ಇದ್ದೀರಾ. ಮೀನಿಂಗ್ ಟು ಸೇ ದಟ್ ನೀವು ರೌಂಡ್ 3 ಅಲ್ಲಿ ಬೇರೆ ಕಾಲೇಜ್ ಅಪ್ಗ್ರೇಡ್ ಆಗದೆ ಇದ್ರು ಕೂಡ ನೀವು ಹಿಂದ್ಗಡೆ ಸೆಕೆಂಡ್ ರೌಂಡ್ ಅಲ್ಲಿ ಹೋಲ್ಡ್ ಮಾಡ್ಕೊಂಡಿರೋ ಕಾಲೇಜ್ ನ ಬ್ರಾಂಚ್ ಅಂತೂ ಪಕ್ಕ ಸಿಕ್ಕೇ ಸಿಗುತ್ತೆ. ಅಂದ್ರೆ ನೀವು KEA ಥ್ರೂನೇ ಇಂಜಿನಿಯರಿಂಗ್ ಅಡ್ಮಿಷನ್ ಆಗ್ತೀರಾ ಅಂತ ಕನ್ಫರ್ಮೇಶನ್ ಇರುತ್ತೆ. ಅದಕ್ಕೋಸ್ಕರ ರೌಂಡ್ 2 ಅಲ್ಲಿ ಚಾಯ್ಸ್ 2 ಮಾಡಿದ್ರು ನೀವು ಫೀಸ್ ಪೇ ಮಾಡಬೇಕು. ಬಟ್ ರೌಂಡ್ 1 ಅಲ್ಲಿ ಚಾಯ್ಸ್ 1 ಮಾಡಿದ್ರೆ ಮಾತ್ರ ಫೀಸ್ ಪೇಮೆಂಟ್. ಓಕೆ, ರೌಂಡ್ 2 ಅಲ್ಲಿ ಚಾಯ್ಸ್ 1 ಚಾಯ್ಸ್ 2 ಎರಡಕ್ಕೂ ಕೂಡ ಫೀಸ್ ಪೇಮೆಂಟ್ ಇದೆ. ಸರ್ ಚಾಯ್ಸ್ 3 ಇದೆಯಾ? ಇಲ್ಲ. ಯಾಕಂತ ಕೇಳಿದ್ರೆ ನೀವು ಸಿಕ್ಕಿರೋ ಕಾಲೇಜನ್ನ ರಿಜೆಕ್ಟ್ ಮಾಡ್ತಾ ಇದ್ದೀರಾ. ನೀವು ರಿಜೆಕ್ಟ್ ಮಾಡ್ತಾ ಇರೋ ಕಾಲೇಜನ್ನ ಅಥವಾ ಬ್ರಾಂಚ್ ಅನ್ನ ಅವರು ಸೀಟ್ ಮ್ಯಾಟ್ರಿಕ್ಸ್ ಹಾಕ್ತಾರೆ. ಇನ್ನೊಬ್ಬ ಸ್ಟೂಡೆಂಟ್ ಯಾರಿಗೂ ಕೊಡ್ಬೋದಲ್ವ ಅವರು. ನೀವು ಹೋಲ್ಡ್ ಮಾಡ್ಕೊಂಡಿದ್ರೆ ಇನ್ನೊಬ್ಬ ಸ್ಟೂಡೆಂಟ್ ಕೊಡ್ಲಿಕ್ಕೆ ಆಗೋದಿಲ್ಲ. ಅದನ್ನ ಆನ್ ಸ್ಪಾಟ್ ಅಲ್ಲಿ ಇದು ಮಾಡ್ಬೇಕು. ಅದನ್ನ ಅಂದ್ರೆ ಏನ್ ಹೇಳ್ತಾರೆ, ಸಾಫ್ಟ್ವೇರ್ ರನ್ ಆಗುವಾಗ್ಲೇ ಆನ್ ಸ್ಪಾಟ್ ಅಲ್ಲಿ ನಿಮ್ಗೆ ಬೆಟರ್ ಕಾಲೇಜ್ ಸಿಗೋದಾದ್ರೆ ಅದನ್ನ ಕೊಟ್ಟು ಇದನ್ನ ಕ್ಯಾಶುವಲ್ ವೇಕೆನ್ಸಿ ಅಂತ ಕರೀತಾರೆ. ಅದನ್ನ ಅಲ್ಲೇ ಆನ್ ಸ್ಪಾಟ್ ಅಲ್ಲೇ ಸೀಟ್ ಮ್ಯಾಟ್ರಿಕ್ಸ್ ಆಡ್ ಮಾಡ್ತಾರೆ. ಅದಕ್ಕೋಸ್ಕರ ರೌಂಡ್ 2 ಅಲ್ಲಿ ಚಾಯ್ಸ್ 1 ಮಾಡಿದ್ರು ಫೀಸ್ ಪೇ ಮಾಡ್ಬೇಕು, ಚಾಯ್ಸ್ 2 ಮಾಡಿದ್ರು ಫೀಸ್ ಪೇ ಮಾಡ್ಬೇಕು. ಈಗ ರೌಂಡ್ 3 ಬರ್ತೀರಾ. ಚಾಯ್ಸ್ 2 ಮಾಡಿದವ್ರು ರೌಂಡ್ 2 ಅಲ್ಲಿ ಚಾಯ್ಸ್ 2 ಮಾಡಿದವ್ರು ರೌಂಡ್ 3 ಬರ್ತೀರಾ. ರೌಂಡ್ 2 ಅಲ್ಲಿ ಚಾಯ್ಸ್ 3 ಮಾಡಿದವ್ರು ರೌಂಡ್ 3 ಬರ್ತೀರಾ. ರೌಂಡ್ 2 ಅಲ್ಲಿ ಚಾಯ್ಸ್ 4 ಮಾಡಿದ್ರೆ ಸೇಮ್ KEA ಆಪ್ಷನ್ ಎಂಟ್ರಿಯಿಂದ ಹೊರಗಡೆ ಹೋಗ್ತಾ ಇದ್ದೀರಾ ಅಂತ ಮೀನಿಂಗ್. ರೌಂಡ್ 3 ಬರ್ತೀರಾ. ನೀವು ಚಾಯ್ಸ್ 2 ಮಾಡಿಯೂ ಬಂದಿರಬಹುದು, ಚಾಯ್ಸ್ 3 ಮಾಡಿಯೂ ಬಂದಿರಬಹುದು, ಅಥವಾ ರೌಂಡ್ 1 ಅಲ್ಲೂ ನಿಮ್ ಕಾಲೇಜ್ ಅಲಾಟ್ ಆಗ್ಲಿಲ್ಲ, ರೌಂಡ್ 2 ಅಲ್ಲೂ ಕಾಲೇಜ್ ಅಲಾಟ್ ಆಗ್ಲಿಲ್ಲ. ರೌಂಡ್ 3ಗೆ ಮತ್ತೆ ಕೇಳ್ತಾರೆ ರೌಂಡ್ 3 ಹೋಗ್ಬೇಕಾ ಬೇಡವಾ, ನೀವು ಹೋಗ್ತೀರಾ. ಮತ್ತೆ ನೀವು ಕನ್ಸಲ್ಟ್ ಕೊಡ್ತೀರಾ, ಓಕೆ ಅಂತ ಆಕ್ಸೆಪ್ಟ್ ಮಾಡ್ತೀರಾ, ರೌಂಡ್ 3ಗೆ ಹೋಗ್ತೀರಾ. ಈಗ ರೌಂಡ್ 3 ಅಲ್ಲಿ ನಿಮಗೆ ಕಾಲೇಜ್ ಅಲಾಟ್ ಆದ್ರೆ ನೀವು ಕಂಪಲ್ಸರಿ ಜಾಯಿನ್ ಆಗ್ಲೇಬೇಕು. ನೀವು ರೌಂಡ್ 2 ಅಲ್ಲಿ ಚಾಯ್ಸ್ 2 ಮಾಡಿ ರೌಂಡ್ 3ಗೆ ಬಂದಿರಬಹುದು, ಅಥವಾ ರೌಂಡ್ 2 ಅಲ್ಲಿ ಚಾಯ್ಸ್ 3 ಮಾಡಿ ರೌಂಡ್ 3ಗೆ ಬಂದಿರಬಹುದು, ಅಥವಾ ರೌಂಡ್ 1 ರೌಂಡ್ 2 ಅಲ್ಲಿ ನಿಮ್ಗೆ ಸೀಟ್ ಅಲಾಟ್ ಆಗದೆ ರೌಂಡ್ 3ಗೂ ಬಂದಿರಬಹುದು. ಬಟ್ ನಿಮ್ಗೆ ರೌಂಡ್ 3 ಅಲ್ಲಿ ಕಾಲೇಜ್ ಅಲಾಟ್ ಆದ್ರೆ ಕಂಪಲ್ಸರಿ ಅಡ್ಮಿಷನ್ ತಗೊಳ್ಳೇಬೇಕು. ಇದು ವೆರಿ ವೆರಿ ಇಂಪಾರ್ಟೆಂಟ್. ಸರ್ ನಂಗೆ ರೌಂಡ್ 1 ರೌಂಡ್ 2 ಅಲ್ಲಿ ಸೀಟ್ ಅಲಾಟ್ ಆಗಿರ್ಲಿಲ್ಲ ಸರ್, ನಾನು ರೌಂಡ್ 3 ಬಂದೆ ಸರ್, ಈಗ ಅಲಾಟ್ ಆಯ್ತು, ನಂಗೆ ಬೇಡ ಸರ್ ಅಂದ್ರೆ ಕೇಳೋದಿಲ್ಲ. ಆಯ್ತಾ? ಅಥವಾ ನಾನು ರೌಂಡ್ 1 ರೌಂಡ್ 2 ಅಲ್ಲಿ ರಿಜೆಕ್ಟ್ ಮಾಡಿ ಬಂದೆ ಸರ್, ರೌಂಡ್ 3 ಅಲ್ಲಿ ನಂಗೆ ಸೀಟ್ ಅಲಾಟ್ ಆಗಿದೆ, ನಂಗೆ ಈಗ ಬೇಡ ಸರ್. ಇಲ್ಲ, ಕಂಪಲ್ಸರಿ ಜಾಯಿನ್ ಆಗ್ಲೇಬೇಕು. ಆಗದೆ ಇದ್ರೆ 5 ಟೈಮ್ಸ್ ಫೀಸ್ ಅನ್ನ ತಗೊಳ್ತಾರೆ. ಇವಾಗ್ಲೇ ಹೇಳ್ತಾ ಇದ್ದೇನೆ, ಸರಿನಾ? ಓಕೆ, ಇದು ಪೇಮೆಂಟ್. ಇದೆಲ್ಲದನ್ನು ಹೇಳಿದ್ದೇನೆ, ಪೇಮೆಂಟ್ ರಿಲೇಟೆಡ್ ಆಲ್ರೆಡಿ ಯಾವ ರೀತಿ ಅಂತ ಹೇಳಿದ್ದೇನೆ. ಇದು ಕ್ವಿಕ್ ರೆಫರೆನ್ಸ್. ಚಾಯ್ಸ್ 1 ಅಂತ ಹೇಳಿದ್ರೆ 100% ಸ್ಯಾಟಿಸ್ಫೈಡ್ ಅಂತ ಮೀನಿಂಗ್. ಫೀಸ್ ಅನ್ನ ಪೇಮೆಂಟ್ ಮಾಡ್ಲೇಬೇಕು. ಸೀಟ್ ಇದೆಯಾ ನಿಮ್ಗೆ? ಎಸ್. ನೆಕ್ಸ್ಟ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ತೀರಾ? ನೋ. ಚಾಯ್ಸ್ 2 ಅಂದ್ರೆ ಏನು? ಸ್ಯಾಟಿಸ್ಫೈ ಆಗಿದೆ, ಇನ್ನು ಬೆಟರ್ ಕಾಲೇಜಿಗೆ ನಾನು ಟ್ರೈ ಮಾಡ್ತೇನೆ ಅಂತ ಹೇಳೋದು. ಫೀ ಪೇಮೆಂಟ್ ಮಾಡ್ಬೇಕಾ? ನೋ. ಎಲ್ಲಿವರೆಗೆ? ಫಸ್ಟ್ ರೌಂಡ್ ಅಲ್ಲಿ ಇಲ್ಲ, ಸೆಕೆಂಡ್ ರೌಂಡ್ ಅಲ್ಲಿ ಮಾಡ್ಬೇಕು. ಆಮೇಲೆ ಸೀಟ್ ಹೆಲ್ಡ್ ಇರುತ್ತಾ? ಹೌದು, ನಿಮ್ ಕೈಯಲ್ಲೇ ಹೋಲ್ಡ್ ಇರುತ್ತೆ. ನೆಕ್ಸ್ಟ್ ರೌಂಡ್ ಪಾರ್ಟಿಸಿಪೇಟ್ ಮಾಡಬಹುದಾ? ಎಸ್. ಇನ್ನು ಚಾಯ್ಸ್ 3, ನನಗೆ ಸಿಕ್ಕಿರೋ ಕಾಲೇಜು ಮತ್ತೆ ಸಿಕ್ಕಿರೋ ಬ್ರಾಂಚ್ ಇಷ್ಟ ಇಲ್ಲ, ನಾನು ಸರೆಂಡರ್ ಮಾಡ್ತೇನೆ ಸೀಟನ್ನ, ಬೆಟರ್ ಕಾಲೇಜಿಗೆ ಟ್ರೈ ಮಾಡ್ತೇನೆ ಅಂತ ಮೀನಿಂಗ್. ಫೀಸ್ ಪೇ ಮಾಡ್ಬೇಕಾ? ಇಲ್ಲ. ರೌಂಡ್ 1 ಅಲ್ಲೂ ಇಲ್ಲ, ರೌಂಡ್ 2 ಅಲ್ಲೂ ಇಲ್ಲ. ಸರೆಂಡರ್ಡಾ? ಎಸ್. ಸೀಟ್ ಹೆಲ್ಡ್ ಇರುತ್ತಾ ನಿಮ್ಮ ಕೈಯಲ್ಲಿ? ನೋ. ಸರೆಂಡರ್ಡಾ? ಎಸ್. ನೆಕ್ಸ್ಟ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ತೀರಾ? ಎಸ್. ಆಮೇಲೆ ಚಾಯ್ಸ್ 4 ಅಂದ್ರೆ ಏನು? ನಮ್ಗೆ ಸೀಟ್ ಇಷ್ಟ ಇಲ್ಲ, ನಾನು ಬೇರೆ ಕಾಮಿಡಿಕೆ ಥ್ರೂನು ಮ್ಯಾನೇಜ್ಮೆಂಟ್ ಥ್ರೂನು ಹೋಗ್ತೇನೆ ಅಂತ ಮೀನಿಂಗ್. ಅದು ಚಾಯ್ಸ್ 4. ಫೀಸ್ ಪೇ ಮಾಡ್ಲಿಕ್ಕಿಲ್ಲ, ಸೀಟ್ ನಿಮ್ಮ ಹತ್ರ ಇರತ್ತಾ? ಇಲ್ಲ. ಕ್ಯಾನ್ಸಲ್ ಮಾಡಿರ್ತೀರಾ ಸೀಟನ್ನ, ನೆಕ್ಸ್ಟ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ತೀರಾ? ಇಲ್ಲ. ದಟ್ಸ್ ಇಟ್. ಸೊ ಇದಿಷ್ಟು ಕೌನ್ಸಿಲಿಂಗ್ ಪ್ರಾಸೆಸ್. ಹೋಪ್ ಇದು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಳ್ತೇನೆ. ಚಾಯ್ಸ್ ಎಂಟ್ರಿ ಹೇಗಾಗುತ್ತೆ, ನೆಕ್ಸ್ಟ್ ರೌಂಡ್ಗೆ ಹೇಗೆ ಹೋಗುತ್ತೆ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ರೌಂಡ್ 1 ಆದ ನಂತರ ಹೆಚ್ಚಿನವರು ಮಾಡೋದು ಚಾಯ್ಸ್ 2. ಆವಾಗ ನೀವು ಕೆಳಗಡೆದು ಡಿಲೀಟ್ ಆಗುತ್ತೆ. ಇನ್ ಕೇಸ್ ನಿಮ್ ಸಿಕ್ಕಿರೋ ಕಾಲೇಜ್ಗಿಂತ ಒಳ್ಳೆ ಕಾಲೇಜು, ಒಳ್ಳೆ ಬ್ರಾಂಚ್ ಕೆಳಗಡೆ ಇದ್ರೆ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಮಿಸ್ಟೇಕ್ ಒಳ್ಳೆ ಕಾಲೇಜು ನಿಮ್ಮಿಂದ ಕಸ್ಕೊಳ್ಳುತ್ತೆ. ತುಂಬಾ ಇಂಪಾರ್ಟೆಂಟ್. ಸೊ ಇದು ನಿಮ್ಗೆ 1-to-1 ಪರ್ಸನಲ್ ಕೌನ್ಸಿಲಿಂಗ್ ಬೇಕು ಅಂತಿದ್ರೆ ನಮ್ಮ 1-to-1 ಪರ್ಸನಲ್ ಕೌನ್ಸಿಲಿಂಗ್ ಏಕಲವ್ಯ 3.0 ಅಂತ ಇಲ್ಲಿ ನಂಬರ್ ನ ಕೊಟ್ಟಿದ್ದೇನೆ. ಆನ್ಲೈನ್ ಅಲ್ಲಿ 100 ಸೀಟ್ಸ್, ಆಫ್ಲೈನ್ ಅಲ್ಲಿ 100 ಸೀಟ್ಸ್. ಫಿಲ್ ಆದ್ಮೇಲೆ ಹೊಸ ಅಡ್ಮಿಷನ್ ನ ತಗೊಳ್ಳೋದಿಲ್ಲ. ಜಾಯಿನ್ ಆಗ್ಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ, ಆದಷ್ಟು ಬೇಗ ಜಾಯಿನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತೇನೆ. ಕಂಪ್ಲೀಟ್ ಕ್ಲಾರಿಟಿ ಕೊಟ್ಟಿದ್ದೇನೆ ಅಂತ ಅನ್ಕೊಳ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್. ಬಾಯ್. ಟೇಕ್ ಕೇರ್ ಸ್ಟೂಡೆಂಟ್ಸ್.